ವೈಶಾಖ ಆತ್ಮಹತ್ಯೆ ಕೇಸಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೃಷಿತ ಪಂಡ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ನಿನ್ನೆ ರಾತ್ರಿ 8:30 ಸುಮಾರಿಗೆ ವೈಶಾಖ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವೈಶಾಖ ಮೃತದೇಹ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಆಗಿದೆ. ಸೊ ಈವರೆಗೂ ಮನೆಯಲ್ಲಿ ಯಾವುದೇ ರೀತಿಯಾಗಿ ಡೆತ್ ನೋಟ್ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಈ ಹಿಂದೆ ಡಿಪ್ರೆಷನ್ಗಾಗಿ ಈತ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದ ಅನ್ನೋದು ವೈಶಾಖ್ ಈತ ಉದ್ಯಮಿ. ಸೊ ಡಿಪ್ರೆಷನ್ಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವ ವಿಚಾರಕ್ಕಾಗಿ, ಯಾವ ಕಾರಣಕ್ಕಾಗಿ ಡಿಪ್ರೆಷನ್ಗೆ ಹೋಗಿ ಅಂತಿಮ ನಿರ್ಧಾರ ಸಾವು ಅನ್ನೋದು ಯಾಕೆ ಅನ್ನೋದು ವಿಕ್ಟೋರಿಯಾ ಆಸ್ಪತ್ರೆಗೀಗ ಆತನ ಮೃತದೇಹ ರವಾನೆ ಆಗಿರೋದು. ಆದರೆ ಈವರೆಗೂ ಮನೆಯಲ್ಲಿ ಡೆತ್ ನೋಟ್ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಈತ ಡಿಪ್ರೆಷನ್ಗೆ ಹೋಗಿದ್ದ ಅನ್ನೋದು ವೈಶಾಖ ಆತ್ಮಹತ್ಯೆಯ ಕೇಸಲ್ಲಿ ಸಿಗ್ತಾ ಇರುವಂಥ ಕ್ಷಣಕ್ಕೊಂದು ಮಾಹಿತಿ. ಮನೆಯಲ್ಲಿ ಯಾರೂ ಇಲ್ಲದೆ ಸಮಯದಲ್ಲಿ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. RR ನಗರದ ಅಪಾರ್ಟ್ಮೆಂಟಲ್ಲಿ. ಆ ಅಪಾರ್ಟ್ಮೆಂಟ್ ಈತನದಲ್ಲ, ಅದು ನಟಿಯಾಗಿರುವಂಥ ಕೃಷಿತಾ ಪಂಡ ಅವರಿಗೆ ಸೇರಿರುವಂಥ ಅಪಾರ್ಟ್ಮೆಂಟ್. ಈತನಿಗೆ ಮದುವೆ ಆಗಿರುತ್ತೆ, ಮಕ್ಕಳಿರುತ್ತೆ. ಆದರೂ ಕೂಡ ಈತ ಕೃಷಿತಾ ಪಂಡ ಜೊತೆಯಲ್ಲಿ ವಾಸವಿದ್ದ ಅನ್ನುವಂಥ ಮಾಹಿತಿ. ಇದು ಆತ್ಮಹತ್ಯೆನ, ಕೊಲೆನ ಆಳವಾಗಿ ತನಿಖೆ ಆಗಬೇಕಾಗತ್ತೆ. ಸಹಜವಾಗಿ ಅನುಮಾನ ಇರುತ್ತೆ. ಒಂದೇ ತಿಂಗಳಿಂದ, ಅಂದರೆ ಕಳೆದ 1 ತಿಂಗಳಿಂದ ಪತ್ನಿಯ ಜೊತೆ ಈತ ಮಾತನ್ನ ಬಿಟ್ಟಿದ್ದ. AVR ಗ್ರೂಪ್ ಮಾಲೀಕ. ಆ ಕೇಸ್ ಆದ ನಂತರ ದಂಪತಿಯ ನಡುವೆ ಆಗಾಗ ಜಗಳ ಆಗ್ತಾನೆ ಇರ್ತಿತ್ತು. ಈ ಹಿಂದೆ ನಟಿಯ ಮನೆಯಲ್ಲೇ ಈತ ಅರೆಸ್ಟ್ ಆಗಿದ್ದ. HCL ಪೊಲೀಸರು ಈತನಿಗೆ ಬಂಧನ ಮಾಡಿದ್ರು. ಪ್ರಕರಣ ಸಂಬಂಧ ಬಂಧನ ಆಗಿ ಬಿಡುಗಡೆ ಕೂಡ ಆಗಿದ್ದ ವೈಶಾಖ್. ಕಳೆದ 1 ವಾರದಿಂದ ಕೃಷಿತಾ ಪಂಡ ಮನೆಗೆ ಈತ ಬರ್ತಾ ಇದ್ದ. ಕೃಷಿತಾ ಪಂಡ ಮನೆಯಿಂದಲೇ ಈತ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. ಕೆಲವು ಕಡೆ 1 ವಾರ, ಇನ್ನು 1 ತಿಂಗಳಂತ ಹೇಳಲಾಗ್ತಾ ಇದೆ. ಆದರೆ ಈತ ನಿರಂತರವಾಗಿ ತನ್ನ ಹೆಂಡತಿಯ ಜೊತೆ ಮಾತುಕತೆಯನ್ನು ಬಿಟ್ಟು, ಹೆಂಡತಿಯ ಮನೆ ಬಿಟ್ಟು ಈತ ಕೃಷಿತಾ ಪಂಡ ಆ ನಟಿಯ ಜೊತೆ ಇದ್ದ ಅನ್ನೋದು. ಕೃಷಿತಾ ಪಂಡ ನಟಿಯ ಜೊತೆಗೆ ಈತ ಅಲ್ಲೇ ಇದ್ದು ಅಲ್ಲೇ ಮಲಗ್ತಾ ಇದ್ದ, ಅಲ್ಲಿಂದನೇ ಎದ್ದು ಹೋಗ್ತಾ ಇದ್ದ ಕೆಲಸಕ್ಕೆ ಅನ್ನೋದು. ಇದ್ದಕ್ಕಿದ್ದಾಗೆ ನಿನ್ನೆ ರಾತ್ರಿ 8:30 ಸುಮಾರಿಗೆ ಈತ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಮುಂಚೆ ಈತ ಕೃಷಿತಾ ಪಂಡ ಆ ನಟಿಗೆ ಕಾಲ್ ಕೂಡ ಮಾಡಿದ್ದ ಅನ್ನೋದು. ನನಗೆ ಹೆಂಗಾಗ್ತಾ ಇದೆ, ನಾನು ಸತ್ತು ಹೋಗ್ತೀನಿ ಅಂತೇಳಿ ಆ ನಟಿಗೆ ಈತ ಹೇಳ್ತಾ ಇದ್ದ ಅಂತೆ. ಸೊ ಬೇಡ ನಾನು ಬರ್ತೀನಿ ಅಂತೇಳಿ ಆ ಸಮಯದಲ್ಲಿ ನಟಿಗೆ ಇರಲಿಲ್ಲ ಅಂತೆ ಅಪಾರ್ಟ್ಮೆಂಟಲ್ಲಿ. ಇಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು.